ಹೇ ಗಾಯ್ಸ್, ಐ ವೆಲ್ಕಮ್ ಬ್ಯಾಕ್ ಟು ನೇಹಾಸ್ ಡೈಲಿ ಲೈಫ್ ಸ್ಟೈಲ್ ಲಾಗ್ಸ್. ಹಾಯ್ ಗಾಯ್ಸ್, ಇವತ್ತು ನನ್ನ ಮಾರ್ನಿಂಗ್ ನಂದು ಡೈಲಿ ರುಟೀನ ಸ್ಟಾರ್ಟ್ ಮಾಡ್ತೆ. ಇದೆಲ್ಲ ನಮ್ಮ ಮನೇಲಿ ಹೂ ಬಿಟ್ಟಿತ್ತು. ನೆಕ್ಸ್ಟ್ ನಾನು ಬಿಸಿ ಕಾಯಿಸಿ ಇದು ಸಾಯಂಕಾಲದ ವ್ಲಾಗು. ನಾನು ಇವತ್ತು ಬೇಬಿಕಾರ್ನ್ ಮಂಚೂರಿ ಮಾಡ್ತಾಯಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ಸೊ ಬೇಬಿಕಾರ್ನ್ನ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ಅದಾದಮೇಲೆ ಅದಕ್ಕೆ 3 ಟೇಬಲ್ ಸ್ಪೂನ್ ಆಫ್ ಮೈದಾ ಆ್ಯಂಡ್ 3 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲವರ್ ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ, ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಜಾಸ್ತಿ ಹಿಟ್ಟಿಟ್ಟಾದ್ರೂ ಚೆನ್ನಾಗಿರಲ್ಲ. ಅದಾದಮೇಲೆ ಮಸಾಲಾಗೆ ಆನಿಯನ್, ಕೊರಿಯಾಂಡರ್ ಆಮೇಲೆ ಚಿಲ್ಲಿನ ಕ್ಲೀನಾಗಿ ಚಾಪ್ ಮಾಡ್ಕೊಂಡ್ಬಿಟ್ಟು ಅದು ಒಂದು ಸೈಡ್ ಇಟ್ಕೊಳ್ಳಿ. ಅದಾದಮೇಲೆ ಕೆಚಪ್, ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಚೆನ್ನಾಗಿ ಪೇಸ್ಟ್ ರೆಡಿ ಮಾಡಿ ಒಂದು ಕಡೆ ಇಟ್ಕೊಡಿ ಗೈಸ್. ಅದಾದಮೇಲೆ ಎಣ್ಣೆ ಬಿಸಿ ಆದಮೇಲೆ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಬೇಬಿಕಾರ್ನ್ನ, ಅದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಕರೆದ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮಸಾಲಾಗೆ ಆನಿಯನ್ ಮತ್ತು ಚಿಲ್ಲಿನ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಇಟ್ಕೊಂಡು, ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಗೈಸ್ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಸಾಸ್ ಥರ ಆಗಬೇಕು ಅಲ್ಲಿ ತನಕ ಸ್ಟೀರ್ ಮಾಡಿ. ಅದಾದಮೇಲೆ ನಾವೇನು ಕರೆದಿಟ್ಕೊಂಡಿರ್ತೀವಲ್ಲ ಬೇಬಿಕಾರ್ನ್ನ ಅದನ್ನು ಹಾಕಿ ಮೇಲೆ ಗಾರ್ನಿಷಿಂಗಿಗೆ ಕೊರಿಯಾಂಡರ್ ಹಾಕಿ ಸ್ವಲ್ಪ ಆನಿಯನ್ ಹಾಕಿದರೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಗೈಸ್. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.